ಪಬ್ಲಿಕ್ ಸ್ಕೂಲ್ ಉದ್ಘಾಟನಾ ಸಮಾರಂಭ. ಲೋಕ ಫೌಂಡೇಶನ್ ವತಿಯಿಂದ ಪ್ರಕಾಶ್ ಲೇಔಟ್ ಎಐಟಿ ಕಾಲೇಜ್ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಇನ್ನೋವೇಟಿವ್ ಪಬ್ಲಿಕ್ ಸ್ಕೂಲಿನ ನೂತನ ಕಟ್ಟಡದ ಧಾರ್ಮಿಕ ಪೂಜಾ ಕಾರ್ಯಕ್ರಮ ವಿಧಿ ವಿಧಾನಗಳೊಂದಿಗೆ ನೆರವೇರಿತು. ಇನ್ನೋವೇಟಿವ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಚೇತನ್ ಕುಮಾರ್ ಅವರು ಮಾತನಾಡಿ, ಬೆಳಗ್ಗೆಯಿಂದಲೇ ಭೂಶಾಂತಿ, ಗಣಪತಿ ಹೋಮ, ಸರಸ್ವತಿ ಹೋಮ, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು ಎಂದು ಹೇಳಿದರು. ಚೇತನ ಲೋಕ ಫೌಂಡೇಶನ್ ವತಿಯಿಂದ ಇನ್ನೋವೇಟಿವ್ ಪಬ್ಲಿಕ್ ಸ್ಕೂಲ್ 1ರಿಂದ 8ನೇ ತರಗತಿಯವರೆಗೆ ಏನು ಹೊಸದಾಗಿ ಶಾಲೆಯನ್ನು ಈ ಒಂದು ಪ್ರಕಾಶ್ ಲೇಔಟ್ ಚಿಕ್ಕಮಗಳೂರು ಎಐಟಿ ಕಾಲೇಜ್ ಹಿಂಭಾಗ ಇಲ್ಲಿ ನಮ್ಮ ನೂತನ ಕಟ್ಟಡವನ್ನು ಇವತ್ತು ಧಾರ್ಮಿಕ ಪೂಜಾ ವಿಧಿವಿಧಾನಗಳ ಮುಖಾಂತರ ಒಂದು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇನ್ನು ಶಾಲೆಗೆ ಪ್ರಾರಂಭ ಆದ ನಂತರ ಮಕ್ಕಳ ಮತ್ತು ಪೋಷಕರ ಸಭೆ ಕರೆದು ಮತ್ತು ಒಂದು ರೀತಿಯಾದಂಥ ವಿಜೃಂಭಣೆಯ ಉದ್ಘಾಟನೆಯನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ಈಗ ಒಂದು ಬೆಳಗ್ಗೆ 6 ಗಂಟೆಗೆ ಈ ಒಂದು ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಯಿತು. ದೀಪಕ್ ಶರ್ಮಾ ಅನ್ನೋವಂಥ ಜೋಯಿಸರು ಬೆಳಗ್ಗೆ ಬಂದಾಗ ಭೂಶಾಂತಿ ಮತ್ತು ಗಣಹೋಮ ಮತ್ತು ಸರಸ್ವತಿ ಹೋಮ, ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಚ್ಚಿನ ರೀತಿಯಲ್ಲಿ ದೊರಕಲಿ ಅನ್ನೋ ಕಾರಣದಿಂದಾಗಿ ಒಂದು ಸರಸ್ವತಿ ಹೋಮವನ್ನು ಮಾಡಿ ಧಾರ್ಮಿಕವಾಗಿ ಪೂಜಾ ಮುಖಾಂತರ ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇನ್ನೋವೇಟಿವ್ ಪಬ್ಲಿಕ್ ಸ್ಕೂಲ್ನ ಮುಖ್ಯಸ್ಥರಾದ ಸಾಗರ್ ಅವರು ಮಾತನಾಡಿ, ನಮ್ಮ ಶೈಕ್ಷಣಿಕ ಸಂಸ್ಥೆಯ ಉದ್ದೇಶ ಮಕ್ಕಳಿಗೆ ಉತ್ತಮ ರೀತಿಯ ಶಿಕ್ಷಣ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಯಲ್ಲೂ ಪ್ರೋತ್ಸಾಹಿಸಲಾಗುವುದು ಎಂದು ಹೇಳಿದರು. ಇವತ್ತು ನಮ್ಮ ಸ್ಕೂಲು ಅಫಿಷಿಯಲ್ಲಾಗಿ ಇನಾಗ್ರೇಷನ್ ಆಗಿದೆ, ಭಾಳ ಅದ್ಧೂರಿಯಾಗಿ ಇನಾಗ್ರೇಷನ್ ಆಗಿದೆ. ನಮ್ಮ ಶೈಕ್ಷಣಿಕ ಸಂಸ್ಥೆಯ ಉದ್ದೇಶ ಯಾವ ರೀತಿ ಯೂನಿಕ್ಕಾಗಿ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಸ್ಟೂಡೆಂಟ್ಸಿಗೆ. ಮತ್ತು ಎಜುಕೇಷನ್ ಅಂತಂದರೆ ಓನ್ಲಿ ಒನ್ ವೇ ಡೈರೆಕ್ಷನ್ ಆಗಿಬಿಟ್ಟಿದೆ. ಸ್ಕಿಲ್ಸ್ ಡೆವಲಪ್ಮೆಂಟಿಗೆ ಏನು ಒತ್ತನ್ನು ಕೊಡದೇ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಸ್ಕಿಲ್ಸ್ ಡೆವಲಪ್ಮೆಂಟು ಮಲ್ಟಿ ಡೈಮೆನ್ಷನಲ್ ಅಪ್ರೋಚನ್ನು ಮಾಡುವಂಥದ್ದು ಮತ್ತು ಸ್ಟೂಡೆಂಟ್ಸಲ್ಲಿ ಫೀಡ್ ಮಾಡುವಂಥದ್ದು ನಮ್ಮ ಮೊದಲನೇ ಆದ್ಯತೆ. ಮತ್ತು ನಮ್ಮ ಸ್ಕೂಲಿಂದು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಎಲ್ಲ ದಿಕ್ಕುಗಳಲ್ಲೂ ನಮ್ಮ ಸ್ಕೂಲಿಂದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರುತ್ತೆ, ಮತ್ತು ವೆಲ್ ವರ್ಸ್ಡ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇರ್ತಾರೆ, ಮತ್ತು ಭಾಳ ಒಳ್ಳೆಯ ಮಲೆನಾಡಿನ ಒಂದು ವಿಶೇಷತೆಯನ್ನು ಬಿಂಬಿಸುವಂತಹ ಅಟ್ಮಾಸ್ಫಿಯರು ನಮ್ಮ ಸ್ಕೂಲ್ ಕೊಡುತ್ತೆ. ದಯವಿಟ್ಟು ಪೋಷಕರಾದಂಥ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ನಮ್ಮ ಇನ್ನೋವೇಟಿವ್ ಪಬ್ಲಿಕ್ ಸ್ಕೂಲಿಗೆ ಸಹಕಾರ ನೀಡಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್, ಜೆಸಿಐ ಮಹಿಳಾ ಘಟಕದ ಅಧ್ಯಕ್ಷರಾದ ಪ್ರಿಯಾ ಅನಿಲ್, ತಪಸ್ವಿ ಇನ್ಫೋ ಮೀಡಿಯಾ ಸಂಸ್ಥಾಪಕರಾದ ತಿಲಕ್ ದತ್ ಸಂಸ್ಥೆಗೆ ಆಗಮಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಅರುಣಾ ಚೇತನ್ ಕುಮಾರ್, ಶಾರದಮ್ಮ, ಚನ್ನಕೇಶವ್, ಪುಷ್ಪಲತಾ, ಆಂಜನೇಯ ಉಪಸ್ಥಿತರಿದ್ದರು.